ಸ್ಟಾರ್ಟ್ ಆದಾಗ ಇಲ್ಲ ಅವ್ರ ಜೊತೆ ಸೇರಿದಾಗ ಮಾತಾಡಿದಾಗ ಅವರು ಯಾವ ತರ ಪ್ಯಾಟರ್ನ್ ಆಫ್ ವರ್ಕ್ ಮಾಡ್ತಿದಾರೋ ಅದು ತಿಳ್ಕೊಂಡ್ಮೇಲೆ ಅಲ್ಲಿ ಭಯ ಇರಲಿಲ್ಲ. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಭಯ ಆಗುತ್ತೆ, ಗೊತ್ತಾದ್ಮೇಲೆ ಅದು ಭಯ ಇರಲ್ಲ. ಓಕೆ, ಆ ಭಯ ಅನ್ನೋ ವಿಚಾರ ಹೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಪ್ಲೇಸ್ ಅಲ್ಲಿ ಕರೆಂಟ್ ಆಫ್ ಮಾಡಿದ್ರೆ ಏನಿರುತ್ತೆ ಅಂತ ನಮ್ಗೆಲ್ಲ ಒಂದು ಭಯ ಆಗುತ್ತೆ, ಏನೋ ಒಂದು ಟಕ್ ಅಂತ ಆಯ್ತಂದ್ರೆ. ಅದೇ ಲೈಟ್ ಆನ್ ಮಾಡಿದ್ರೆ ಆ ಫ್ಯೂ ಸೆಕೆಂಡ್ಸ್, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮೈಂಡ್ ಎಲ್ಲಾರ್ಗು ಟಕ್ ಅಂತ ಒಂದು ಇದಾಗುತ್ತೆ. ನಾಟ್ ಎವ್ರಿಬಡಿ, ಬಟ್ ಅಟ್ಲೀಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಒಂದು ಮೈಂಡ್ ಇಲ್ಲ ಫುಲ್ಲು ಸರ್. ಭಯ ಅನ್ನೋದು ಎಲ್ಲಾರ್ಗೂ ಕನೆಕ್ಟ್ ಆಗ್ಬೇಕು ಅಂತ. ಹಾಗೆ ಸರಿ, ಇದರ ಪ್ರಿಮೈಸಿಯಲ್ಲಿ ಎಲ್ಲಿ ನಡೆಯುತ್ತೆ ಅಂದ್ರೆ ಏನಾದ್ರು ಹಾಂಟೆಡ್ ಹೌಸ್ ಅಂತಿರುತ್ತಾ? ಸರ್ ಎಲ್ಲಾದ್ರೂ ಮಧ್ಯ ನಡೆಯುತ್ತಾ? ಸೂಪರ್ ಕ್ವಶನ್ ಸರ್. ಸರ್ ಇದು ಹೇಗಂದ್ರೆ ನಾವು ಫಸ್ಟ್ ಈ ಒಂದು ಸ್ಕ್ರಿಪ್ಟ್ ಅನ್ಕೊಂಡಾಗ ಮೊದಲು ಸರ್ ಹೇಳ್ದಂಗೆ ನಾವು ಬೇರೆ ಸ್ಕ್ರಿಪ್ಟ್ ಅನ್ಕೊಂಡಿದ್ವಿ. ಆ ಸ್ಕ್ರಿಪ್ಟ್ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಅದಾದ್ಮೇಲೆ ಈ ಸ್ಕ್ರಿಪ್ಟ್ ಅನ್ಕೊಂಡಾಗ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಸಹ ಮಾಡಬೇಕು ಜನರಿಗೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಮತ್ತೆ ದುಷ್ಯಂತ್ ಅವರು ಇಬ್ಬರು ತುಂಬಾ ಲೊಕೇಶನ್ಸ್ ಹಂಟ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಹಂಟ್ ಮಾಡಿದ್ವಿ, ಈ ಕಡೆ ಯಾವುದು ಕೋರಮಂಗಲದಲ್ಲಿ ಹಂಟ್ ಮಾಡಿದ್ವಿ, MG ರೋಡಲ್ಲಿ ಹಂಟ್ ಮಾಡಿದ್ವಿ, ಇಂದಿರಾನಗರದಲ್ಲಿ ಹಂಟ್ ಮಾಡಿದ್ವಿ. ಯಾವ್ದಾದ್ರು ಪ್ಲೇಸ್ ಸಿಗುತ್ತಾ, ನಮ್ಮ ಸ್ಕ್ರಿಪ್ಟಿಗೆ ಯಾವ್ದಾದ್ರು ಕನೆಕ್ಟೆಡ್ ಇರುತ್ತಾ, ನಾವು ಮೂಢನಂಬಿಕೆಗಳನ್ನ ಫಸ್ಟ್ ತೆಗಿಬೇಕು ಅನ್ನೋದು. ಅದರಲ್ಲಿ ಮೆನ್ಷನ್ ಮಾಡಿ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಆ ಮಾಂತ್ರಿಕ ಅನ್ನೋ ಪರ್ಸನ್ ಏನಿದೆ ಜಗತ್ತಲ್ಲಿ ಆ ರಹಸ್ಯಗಳನ್ನೆಲ್ಲ ಆಚೆ ತರ್ತಾ ಇರ್ತಾನೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಾವು ಪ್ಲೇಸಸ್ ಹುಡುಕ್ತಾ ಇದ್ವಿ, ಒಂದೊಂದೇ ಪ್ಲೇಸು. ಆ ಮೂಮೆಂಟ್ ಅಲ್ಲಿ ನಮ್ಗೆ ಒಂದ್ ಪ್ಲೇಸ್ ಕೇಳಿದ್ರೆ ಅವ್ರು ಇಲ್ಲ ಸರ್ ಕೊಡಲ್ಲ ಅಂತ ಹೇಳ್ತಾರೆ. ಸಮ್ ಆಫ್ ಪೀಪಲ್ ಬಂದು ಅವರು ಸಮ್ ಫಾರಿನ್ ಕಂಟ್ರಿಲಿ ಇರ್ತಾರೆ, ಇಲ್ಲ ಸರ್ ನಾವು ಹತ್ರ ಕೊಡ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಸ್ಕೂಲ್ಗೆ ಬೇಕಾದ್ರೆ ಟ್ರೈ ಮಾಡೋಣ. ಒಂದು ಸ್ಕೂಲಲ್ಲಿ ಈ ತರ ಆಗೊಂದು ಸಿಚುವೇಶನ್ ಬಂದಿತ್ತು. ಒಂದು ಸ್ಕೂಲಲ್ಲಿ ಜನರು ಮಕ್ಕಳೇ ಹೋಗ್ತಾ ಇಲ್ವಂತೆ ಸ್ಕೂಲ್ಗಳಿಗೆ. ಸೊ ಆ ಒಂದು ಗಾಸಿಪ್ ಒಂದು ಕ್ರಿಯೇಟ್ ಆದಾಗ ಇದ್ರಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿ. ಬೇಡ, ಇದು ಒಂಥರ ಚಿಕ್ಕದಾಗುತ್ತೆ, ಇದರಲ್ಲಿ ಇನ್ನೂ ಏನಾದ್ರು ಡೆವಲಪ್ ಮಾಡಿ ಇನ್ಫೋ ಕೊಡೋಣ ಅಂದಾಗ ಒಂದು ದೊಡ್ಡ ಪ್ಲೇಸ್ ಹುಡುಕ್ತಾ ಇದ್ವಿ. ಹುಡುಕ್ತಾ ಟೈಮಲ್ಲಿ ನಮ್ಗೊಂದು ಮಾಲ್ ಸಿಕ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಐ ಥಿಂಕ್ ಈಗ ನಾವೇನ್ ಈ ಪ್ಲೇಸ್ ಅಲ್ಲಿ ಕೂತಿದೀವೋ ಇದನ್ನ ಒಂದು 30 to 40 ಟೈಮ್ಸ್ ಹಾಕ್ಬೇಕು, ಅಷ್ಟು ದೊಡ್ಡ ಮಾಲ್. ಈ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಹಾಕಿದ್ರೇನು ಒಂದು 7-8 ಬಿಲ್ಡಿಂಗ್ ಆಗ್ಬೋದು ಕೆಳಗಡೆಯಿಂದ, ಫ್ಲೋರ್ ಟು ಫ್ಲೋರ್. ಅಷ್ಟು ದೊಡ್ಡ ಬಿಲ್ಡಿಂಗ್. ಲಕ್ಕಿಲಿ ನಮ್ಗೆ ದುಷ್ಯಂತ್ ಗೌಡ್, ನಮ್ ಕಿರಣ್ ಅವರು ಎಲ್ಲರೂ ಸಹಾಯ ಮಾಡಿದ್ರಿಂದ ಸಿಕ್ತು. ಈ ಆವಳಹಳ್ಳಿ ಕಡೆ ಸರ್, ಹೊಸಕೋಟೆ ಸೈಡ್, KR ಪುರಂ ಸೈಡ್. ಈಗ ಅದು ಡೆಮಾಲಿಷ್ ಆಗಿದೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಅದೇ ಹೇಳಿದ್ರು ಸರ್, ಐ ಥಿಂಕ್ ನಿಮ್ ಮೂವಿಗೋಸ್ಕರ ಸೆಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಇವರು ಅನ್ಕೊಂಡು.